ಹನುಮಂತನಿಗೆ ಕಳಪೆ ಕೊಟ್ಟು ಜೈಲಿಗೆ ಕಳಿಸಿದ್ದಕ್ಕೆ ಗರಂ ಆದ ಕಿಚ್ಚ ಸುದೀಪ್. ಅಸಲಿ ವಿಚಾರ ಏನು ಎಂಬುದನ್ನು ನೋಡ್ಕೊಬೋಣ ಬನ್ನಿ. ಈ ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರ, ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಡ್ ಆಗಿ ಹನುಮಂತ ಕೂಡ ಒಬ್ಬರು ಆಗಿದ್ದಾರೆ. ಸೊ ಎಲ್ಲದರಲ್ಲೂ ಕೂಡ ಸೈ ಎನಿಸಿಕೊಂಡು ಉತ್ತಮವಾದ ಟಾಸ್ಕ್ ಅನ್ನು ಹಾಡಿ ಗೆದ್ದು ಬೀಗುತ್ತಿರುವ ಒಬ್ಬ ವ್ಯಕ್ತಿ ಅಂತಲೇ ಹೇಳ್ಬೋದು. ಹನುಮಂತ ಬರ್ತಾ ಡಲ್ ಆಗಿದ್ದಾರೆ, ಹಾಗೆ ಹೀಗೆ ಅಂತ ಹೇಳಿ ಸ್ಪರ್ಧಿಗಳು ಅವರ ಮೇಲೆ ಟಾರ್ಗೆಟ್ ಮಾಡಿ ಕಳಪೆ ಪ್ರದರ್ಶನವನ್ನು ಮಾಡಿದ್ದಾರೆ ಅಂತ ಕಳಪೆ ಪಟ್ಟವನ್ನು ಕೊಟ್ಟು ಜೈಲಿಗೆ ಕಳಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂದು ಕಿಚ್ಚ ಸುದೀಪ್ ಎಂಟ್ರಿ ಕೊಡ್ತಿದ್ದಂತೆ ಮಾತನ್ನು ಎತ್ತಿದ್ದಾರೆ. ಸೊ ಕಿಚ್ಚ ಸುದೀಪ್ ಅವರು ಹನುಮಂತನಿಗೆ ನ್ಯಾಯ ದೊರಕಿಸುವ ಕೆಲಸವನ್ನು ಮಾಡಿದ್ದಾರೆ. ಕಳಪೆ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂದು ಇದೀಗ ಎಲ್ಲ ಸ್ಪರ್ಧಿಗಳಿಗೂ ವಾರ್ನಿಂಗ್ ಕೊಟ್ಟುವ ಮೂಲಕ ಕಳಪೆ ಪ್ರದರ್ಶನವನ್ನು ಮಾಡಿದ್ದು ನೀವು ಎಂಬುದಾಗಿ ವಿಡಿಯೋದ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನಿಗಿಂತ ಯಾರು ಕೂಡ ಸ್ಟ್ರಾಂಗ್ ಅಲ್ಲಿ ಯಾವ ಸ್ಪರ್ಧಿಯೂ ಕೂಡ ಆಟವನ್ನು ಆಡ್ತಿಲ್ಲ ಎಂಬುದು ಇದೀಗ ಸ್ಪಷ್ಟಪಡಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಮಾತಿನ ಮಲ್ಲ ಹನುಮಂತ ಎಲ್ಲದರಲ್ಲೂ ಕೂಡ ಸೈ ಎನಿಸಿಕೊಂಡು ಟಾಸ್ಕ್ ಆಗಿರ್ಬೋದು, ಹಾಗೆ ಎಂಟರ್ಟೈನ್ಮೆಂಟ್ ಕೊಡುವ ವಿಚಾರದಲ್ಲಾಗಿರ್ಬೋದು, ಹಾಗೆ ಟಾಸ್ಕ್ ವಿಚಾರದಲ್ಲಿ ಹೇಗೆ ಇರಬೇಕು ಅನ್ನೋದರಾಗಿರ್ಬೋದು, ಹಾಗೆ ಕ್ಲಾರಿಟಿಯನ್ನು ಸ್ಪರ್ಧಿಗಳಿಗೆ ಕೊಡುವ ವಿಚಾರದಲ್ಲಿ ಕೂಡ ಎತ್ತಿದ ಕೈ ಹಾಕಿದ್ದಾರೆ. ನೇರವಾಗಿ ಮಖಕ್ಕೆ ಹೊಡೆದಂಗೆ ಹೇಳುವಂತಹ ಹನುಮಂತನನ್ನು ಈ ರೀತಿಯಾಗಿ ಟಾರ್ಗೆಟ್ ಮಾಡಿದ್ದು ನೀವು ಎಷ್ಟರ ಮಟ್ಟಿಗೆ ಸರಿ ಎಂದು ಉಳಿದ ಸ್ಪರ್ಧಿಗಳಿಗೆ ಹನುಮಂತನ ವಿಚಾರವನ್ನು ತೆಗೆದುಕೊಂಡು ಕಿಚ್ಚ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಸಲಿಗೆ ನೀವು ಕಳಪೆ ತೆಗೆದಿರುವಂತಹ ಒಬ್ಬೊಬ್ಬ ಸ್ಪರ್ಧಿಗಳ ವಿಚಾರವನ್ನು ಕಿಚ್ಚ ಸುದೀಪ್ ತೆಗೆದುಕೊಂಡಿದ್ದಾರೆ. ಅಸಲಿಗೆ ಕ್ಲಾರಿಟಿಯನ್ನು ಕೊಟ್ಟ ಕಿಚ್ಚ ಸುದೀಪ್, ನೀವು ಮಾತಿನಲ್ಲಿ ಇರುವಂತಹ ಒಂದು ವಿಚಾರವನ್ನು ನೇರವಾಗಿ ಹೇಳಬೇಕೇ ಹೊರತು ಒಬ್ಬ ಸ್ಪರ್ಧಿಯನ್ನು ಟಾರ್ಗೆಟ್ ಮಾಡಿ ಮಾತನಾಡುವುದು ಸರಿಯಲ್ಲ ಎಂದು ಕಿಚ್ಚ ಸುದೀಪ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಅಸಲಿಗೆ ಕಳಪೆ ಪ್ರದರ್ಶನವನ್ನು ಮಾಡಿದ್ದು ಯಾರು ಎಂಬುದನ್ನು ಕಿಚ್ಚ ಸುದೀಪ್ ಅವರು ಇನ್ನೂ ಕೂಡ ಬಯಲು ಮಾಡಲಿಲ್ಲ. ಆದರೆ ಅಸಲಿಗೆ ಹನುಮಂತನನ್ನು ಕಳಪೆ ಪ್ರದರ್ಶನ ಮಾಡಿದ್ದು ತಪ್ಪು ಎಂಬುದನ್ನು ತೋರಿಸಿದ್ದಾರೆ. ಹನುಮಂತ ಎಲ್ಲದರಲ್ಲೂ ಮುಂಚೆ 10 ಹೆಜ್ಜೆ ಹೇಳ್ತಿದ್ದಾರೆ. ಹನುಮಂತ ಎಲ್ಲದರಲ್ಲೂ ಗ್ರೇಟ್ ಎಂದು ಕಿಚ್ಚ ಸುದೀಪ್ ವಿಶ್ ಮಾಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.